ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪುಟ್ಟನಗೌಡ ಸರ್, ಹೋರಾಟ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿ ಆಗಬೇಕು, ಬದಲಾವಣೆ ಆಗಬೇಕು, ಸಚಿವರ ರಾಜೀನಾಮೆ ಬೇಕು ಅಂತ. ಇದರ ಮಧ್ಯದಲ್ಲಿ ರಾಜಕೀಯ ನಾಯಕರ ಎಂಟ್ರಿ ದಿಢೀರ್ ಅಂತ. ನಿನ್ನೆ ನಿಮ್ಮ ಪಾರ್ಟಿಯವರು ಕೂಡ ಎಂಟ್ರಿ ಕೊಟ್ಬಿಟ್ರು, ಯಾಕೆ ಅಂತ? ಮೇಡಮ್, ಇವತ್ತು ನೋಡಿ, ಶಿಕ್ಷಣದಲ್ಲಿ ಇವತ್ತು ನೀಟ್ ಎಕ್ಸಾಮಲ್ಲಿ ಅನ್ಯಾಯ ಆಗಿದೆ ಆದಾಗ ಪ್ರಶ್ನೆ ಮಾಡಲಿಲ್ಲ, ಹೋರಾಟ ಆದಾಗ ತೀವ್ರ ಸ್ವರೂಪ ಪಡೆದುಕೊಂಡಾಗ ಎಂಟ್ರಿ ಕೊಡ್ತೀರಿ ನೀವು. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಯಾರು ರಾಜಕೀಯದವರು ಹಿಂದೆ ಎಂಟ್ರಿ ಆಗಿರಲಿಲ್ಲ. ಹೀಗಾಗಿ ಏನಾಯ್ತು, ಇವ್ರಿಗೆ ನ್ಯಾಯ ಕೊಡಬೇಕು. ಯಾವಾಗ ನ್ಯಾಯ ಕೊಡ್ತಾ ಇದ್ದಾರೆ ಅಂತಂದರೆ ಯಾರು ನ್ಯಾಯ ಕೊಡ್ತಾ ಇಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಕಷ್ಟ, ನಿಜವಾಗ್ಲೂ ನೊಂದಂಥ ವಿದ್ಯಾರ್ಥಿಗಳು, ಆತ್ಮಹತ್ಯೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳ ಕುಟುಂಬದವರು ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಮಾಡಲಿ, ಸಂತೋಷ, ತಪ್ಪೇನಿಲ್ಲ. ಆದರೆ ಇದರಲ್ಲಿ ನಮ್ಮ ವಕ್ತಾರ ಹೇಳ್ದಾಗೆ ಇದರಲ್ಲಿ ಎಲ್ಲೋ ಕೆಲವರು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಎಂಟ್ರಿ ಆಗಿದ್ದಾರೆ ಅನ್ನೋದರಲ್ಲಿ ಸುಳ್ಳಿಲ್ಲ. ಇದು ಯಾವ ಪಾರ್ಟಿಯಿಂದ ಆಗವ್ರೆ? ಈ ಗಲಭೆ ನಡೆಯೋದಕ್ಕೆ ಮುಖ್ಯ ಕಾರಣ ಏನು? ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಉದ್ದೇಶ ಏನಂತಂದರೆ ಈ ನೀಟ್ ಎಕ್ಸಾಮಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಿ ಅಂತ. ಅದಾದಮೇಲೆ ನೀಟ್ ಎಕ್ಸಾಮ್ ಮಾಡಿದ್ರು ನೀಟಾಗಾಯಿತು. ನೀಟಾಗಾದ್ಮೇಲೆ ಏನು ತೊಂದರೆ ಆಗಲಿಲ್ಲ ಅದು. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಇವರು ಪ್ರತಿಭಟನೆ ಕಾಂಗ್ರೆಸ್ ಅವರಾಗಲಿ ನಮ್ಮ ಪಾರ್ಟಿಯವರಾಗಲಿ ಮಾಡ್ತಾಯಿದ್ದಾರೆ ಅಂತಂದರೆ ಇವಾಗ ಒಂದು ವಿಷನ್ ಇರಬೇಕು ಮೇಡಮ್. ಹೋಗಿ ಸಂಸತ್ನ ಛಿದ್ರ ಮಾಡಾಕ್ಬಿಡ್ತೀವಿ ಅಂತಂದರೆ ಯಾರು ವಿದ್ಯಾರ್ಥಿಗಳು ಹೇಳಿದ್ರ? ಏನು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇಂಥವ್ರು ಇರ್ತಾರೆ. ಇವರು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಒಂದು ವಿಷನ್ ಇಟ್ಕೊಬೇಕು. ಒಬ್ರಿಗೆ ಪ್ರಧಾನಮಂತ್ರಿ ಏನು ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ರಾಹುಲ್ ಗಾಂಧಿನೂ ಅದೇ ಈಕ್ವಲಲ್ಲಿದ್ದಾರೆ. ಅವರು ಹೋಗ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ರೋಡಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಆಗಲ್ಲ. ಒಂದು ಸಂವಿಧಾನದಲ್ಲಿ ಒಂದು ಶಿಸ್ತು ಅನ್ನೋದಿದೆ. ಆ ಶಿಸ್ತು ನಾವು ಹೋಗ್ಬೇಕು. ಇವ್ರು ರಾಹುಲ್ ಗಾಂಧಿ ಹೋದೆ ಅವ್ರೇನು ಕೊಡಲ್ಲ ಅಂತ ಹೇಳೋದಿಲ್ಲ. ಬಟ್ ಏನಂದರೆ ಈ ಆಲ್ರೆಡಿ ಪ್ರಧಾನವರು ರಾಜೀನಾಮೆ ಕೊಡಬೇಕು ಅಂತ ಎಲ್ರದ್ದು ಇದೆ. ಬಟ್ ಆಯಿತು, ಕೊಟ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಇದು ಯಾರು ತಪ್ಪು ಮಾಡಿದ್ದಾರೆ, ಯಾರು ಮುಖಾಂತರ ಆಗಿದೆ? ಅಲ್ಲಿರ್ತಕ್ಕಂಥ 75% ಪ್ರೊಫೆಸರ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀಟ್ ಎಕ್ಸಾಮಲ್ಲಿ ಈ ಪೇಪರ್ ಲೀಕ್ ಆಗೋದ್ರಲ್ಲಿ ಇದ್ದಾರೆ. ಇವ್ರನ್ನೆಲ್ಲ ಕರೆದು ಕೂತ್ಕೊಂಡು ಇವ್ರಿಗೂ ತರಾಟೆ ತೊಗೊಬೇಕು ಮೇಡಮ್. ಆ್ಯಕ್ಚುಲಿ ಏನಾಗುತ್ತೆ, ಇದು 25% ಈ ನೀಟ್ ಎಕ್ಸಾಮ್ ಪ್ರೈವೇಟ್ನವ್ರು ಮಾಡ್ತಾರೆ. ಪ್ರೈವೇಟ್ನವ್ರೂ ಲಕ್ಷಾಂತರ ರೂಪಾಯಿ ಸ್ಟೂಡೆಂಟ್ಸ್ ಹತ್ರ ದುಡ್ಡು ತೊಗೊಂಡು ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ತಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅಲ್ಲಿವರೆಗೂ ಇವ್ರು ಅಟ್ಲೀಸ್ಟ್ ರಾಜೀನಾಮೆ ಕೊಟ್ಟು ಬರಲಿ, ನಿಂತು ಮಿಕ್ಕಿದ ಆಮೇಲೆ ಕೆಲಸ ನೋಡೋಣ. ಎಸ್, ಗಲಭೆ ಎಬ್ಬಿಸೋ ಹೊತ್ತಿಗೆ ರಾಜಕೀಯ ನಾಯಕರ ಎಂಟ್ರಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಯಿತು. ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ಮೇಲೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನೋ ಕಾರಣಕ್ಕೇನೆ ಅದನ್ನ ರದ್ದು ಮಾಡ್ತಾರೆ. ಮತ್ತೊಮ್ಮೆ ಪರೀಕ್ಷೆ ಆಯೋಜನೆ ಮಾಡಿದ್ರು ಕೂಡ ಅದರ ಮಧ್ಯದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸಾವಿಗೀಡಾದ್ರಲ್ಲ, ಆ ಸಾವಿಗೆ ನ್ಯಾಯ ಯಾರು ಕೇಳಕ್ ಬರಲಿಲ್ಲ. ಯಾವಾಗ ಗಲಭೆ ಹಿಂಸಾರೂಪ ಪಡೆದುಕೊಳ್ಳುತ್ತೋ, ಈ ಹೋರಾಟ ಹಿಂಸಾರೂಪ ಪಡೆದುಕೊಳ್ಳುತ್ತಾ, ಆಗ ಎಂಟ್ರಿ ಕೊಡ್ತಾರೆ, ಆಗ ನ್ಯಾಯ ಕೇಳಕ್ ಬರ್ತಾರೆ ನಮ್ಮ ರಾಜಕೀಯ ನಾಯಕರು ಅಂತ. ಅದ್ರಲ್ಲಿ ಸ್ವಲ್ಪ ಬೇಳೆ ಬೇಸ್ಗಳನ್ನ ನಮ್ದು ಅಂತ. ಏನ್ ಚಾಂದ್ ಪಾಷಾ ಸರ್, ನಾನು ಹೇಳಿದ್ ಕರೆಕ್ಟಾ? ದಿಢೀರ್ ಎಂಟ್ರಿ. ನಿನ್ನೆ ಅತಿ ದೊಡ್ಡ ಹೈ ಡ್ರಾಮಾ ಕಾಂಗ್ರೆಸ್ ನಾಯಕರಿಂದ ಆಗೋಯ್ತು ದೆಹಲಿಯಲ್ಲಿ. ಇಷ್ಟು ದಿನ ಸೈಲೆಂಟು. ನಿಮ್ಮ ದಿಢೀರ್ ಎಂಟ್ರಿ ಅನ್ನೋದೇ ತಪ್ಪು. ನೀಟ್ ಪ್ರಶ್ನೆ ಪತ್ರಿಕೆ ಬಯಲಾದಾಗಿಂದನೂ ನಾವು ಧ್ವನಿ ಎತ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ರಾಜ್ಯಗಳಲ್ಲೂ, ರಾಜ್ಯ ಮಟ್ಟದಲ್ಲೂ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಭಂಡ ಸರ್ಕಾರ ಯಾವತ್ತೂ ಈ ಒಂದು ನ್ಯಾಯಯುತವಾದಂಥ ಈ ವಿದ್ಯಾರ್ಥಿಗಳ ಬೇಡಿಕೆಗೆ ಕುಂತು ಮಾತಾಡೋಷ್ಟು ಒಂದು ಸೌಜನ್ಯವನ್ನು ತೋರಿಸ್ತಾ ಇದ್ದಾಗ, ಇದೇನೊಂದು ಸಣ್ಣ ಕಿಡಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತಿದೆಯಲ್ಲ, ಅದೊಂದು ಕಿಡಿ, ಸಣ್ಣ ಕಿಡಿ ಇದ್ದಿದ್ದು ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಅದಕ್ಕೆ ಭಯ ಬಿದ್ದು ಈ ಸರ್ಕಾರ ಎಲ್ಲಿ ನೋಡಿದ್ರೆ ಅಲ್ಲಿ ಬ್ಯಾರಿಕೇಡ್ಸು, ಆಗ ಒಂದು ಹೇಳಿದ್ರೆ ಯಾರೋ ಕಿಡಿಗೇಡಿಗಳು ಪ್ರವೇಶ, ಆ ಕಿಡಿಗೇಡಿಗಳ ಪ್ರವೇಶಕ್ಕೆ ನನಗೆ ಈ ವೇದಿಕೆ ಮೂಲಕ ಒಂದು ಉತ್ತರವನ್ನು ಬಯಸ್ತೇನೆ. ಏನು ನೀವು ಅಲ್ಲಿ ಇದ್ದಂಥ ಲಾಠಿ ಹಿಡ್ಕೊಂಡು ನಿಂತಿದ್ರಲ್ಲ ಮಫ್ತಿನಲ್ಲಿ, ಅವರೆಲ್ಲ ಪೊಲೀಸ್ನವರ ಒಂದು ಅಂಶ. ಆದರೆ ಅವರದೇ ಪ್ರಾಯತ್ವದ ಗೂಂಡಾಗಳು ಅಲ್ಲಿ ಲಾಠಿಗಳನ್ನ ಹಿಡ್ಕೊಂಡು ವಿದ್ಯಾರ್ಥಿಗಳಿಗೆ ಮನಸ್ಸು ಬಂದಂಗೆ ಹೊಡೆದವರ ಮೂಳೆಗಳನ್ನೆಲ್ಲ ಮುರಿದ್ರಲ್ಲ, ಇವ್ರು ಯಾರು? ಇವರೇ ಇದನ್ನು ಕ್ರಿಯೇಟ್ ಮಾಡುವಂಥದ್ದು. ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಪಂಜಾಬಿನಲ್ಲಿ ರೈತರ ಹೋರಾಟ ಆದಾಗ ಅವ್ರನ್ನ ಹತ್ತಿಕ್ಕಲು ರೋಡಲ್ಲಿ ಮೊಳೆಗಳು ಬಳಸಿದವ್ರು ಯಾರು? ಇವರೇ. ಅದಾದ ಮೇಲೆ ದಾಟಿ ಬರಬಾರ್ದು ಅಂತೇಳಿ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಮರಳು ತುಂಬಿದ ಲಾರಿಗಳನ್ನು ಅಡ್ಡ ಇಟ್ಟವ್ರು ಯಾರು? ಆ ಲಾರಿಗಳಲ್ಲಿ ಜಲ್ಲಿ ಕಲ್ಲುಗಳನ್ನು ತಂದಿಟ್ಟವ್ರು ಯಾರು? ಇಲ್ಲೂ ಕೂಡ ಜಲ್ಲಿ ಕಲ್ಲುಗಳು ತುಂಬಿದಂಥ ಲಾರಿಗಳು ಇದ್ವು. ಇದನ್ನು ಆ ವಿದ್ಯಾರ್ಥಿ ನಾಯಕರುಗಳು ಪ್ರಶ್ನೆ ಮಾಡಿದ್ರು. ಯಾರಾದರೂ ಉತ್ತರ ಕೊಟ್ರಾ? ಒಂದೊಂದು ಖಂಡಿಸ್ತೀನಿ. ಸಂಸತ್ತನ್ನು ಹೊಡೆದಾಕ್ತೀವಿ, ಪ್ರಧಾನಿಗಳನ್ನ ಇದು ಮಾಡ್ತೀವಿ, ಅದು ಯಾರೂ ಕೂಡ ಒಪ್ಪುವಂಥ ಮಾತಲ್ಲ. ಆದರೆ ವಿದ್ಯಾರ್ಥಿಗಳ ಬೇಡಿಕೆ, ಆ ಬೇಡಿಕೆಗಳಿಗೆ ಸ್ಪಂದಿಸದೇ ಇರುವಂಥ ಈ ಸರ್ಕಾರ ಒಂದು ಸರ್ಕಾರನ ಒಬ್ಬ ವಿದ್ಯಾಮಂತ್ರಿ
ತನ್ನ ಅವಧಿಯಲ್ಲಿ 3 ಸಾರಿ ನೀಟ್ ಪತ್ರಿಕೆ ಬಹಿರಂಗಗೊಂಡ್ರು ಕೂಡ ಒಂದು ಕಿಂಚಿತ್ತು ನಾಚಿಕೆ ಇಲ್ಲದೆ ಅಧಿಕಾರಕ್ಕೆ ಇಟ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಇದು ಖಂಡನೀಯ ಅಲ್ವಾ? ಅಂಥವನ್ನ ಇಟ್ಕೊಂಡಿರುವಂಥ ನಮ್ಮ ದೇಶದ ನಮ್ಮ ಪ್ರಧಾನಿ ಆತನ ಯಾಕೆ ತೆಗಿಬಾರ್ದು? ಅವರ ಬೇಡಿಕೆ ಏನು? ಅವ್ರೇನು ನಿಮ್ಮನ್ನು ಕೇಳ್ತಾ ಇಲ್ಲ. ಸೋನಮ್ ಹತ್ರ ಮಾತುಕತೆ ಮಾಡಿ ಸತ್ತಂಥವರ ಅವರಿಗೆ ಏನಾದರೂ ಪರಿಹಾರ ಕೊಡಿ. ಏನು ತಪ್ಪಿದೆಯಾ ಮೇಡಮ್ ಇದರಲ್ಲಿ? 21 ಒಟ್ಟು ಎಷ್ಟು ಜನ ಗೊತ್ತಾ ಮೇಡಮ್? ಫಸ್ಟ್ ಟೈಮ್ ಎಕ್ಸಾಮ್ ತಗೊಂಡಾಗ ಪ್ರಶ್ನೆ ಮಾಡಿದ್ರಲ್ಲಿ ಕೇಳಿದ್ರಲ್ಲಿ ಅಲ್ಲಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ, ಆದ್ರೆ ಕೇಳಿರುವ ರೀತಿ ಬಗ್ಗೆ ಅಲ್ಲ, ಪ್ರಶ್ನೆಗಳು ಕೇಳಿರೋ ರೀತಿ ಬಂದಿದೆ. ತಪ್ಪಾಗಿ ಕೇಳಿರೋ ನಾವು ರೀತಿ ಕೇಳಿಲ್ಲ. ಬಗ್ಗೆ ಪ್ರಶ್ನೆ ಬಂದಿದೆ. ಒಂದು ಕಾಂಗ್ರೆಸ್ಗೆ ಆತಂಕ ಆಯ್ತು ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ನಮಗೆ ಆತಂಕ ಬೇಡ. ಅತಿ ದೊಡ್ಡ ಸಂಚಲನ ಆತಂಕ ಸೃಷ್ಟಿ ಇರೋದು ಮಾಡ್ಬಿಡುತ್ತೆ, ಆತಂಕ ಕಾಂಪಿಟೇಟರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಂಟ್ರಿ ಕೊಡ್ತೀರಿ. ನಿನ್ನೆ ಹೋರಾಟದಲ್ಲಿ ಭಾಗಿಯಾದ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರ ಹೋರಾಟ ಆಗ್ಬಿಡ್ತು ಅಂತ. ಓಕೆ, ತಪ್ಪಲ್ಲ 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 ಚಾಂದ್ ಪಾಷಾ ಸರ್, ತಪ್ಪಲ್ಲ. ದಯವಿಟ್ಟು ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಳಿ. Okay. ಈಗ ನೀವು ಒಂದು ಮಾತು ಹೇಳಿದ್ರೆ, ಎಸ್, ಏನ್ ಹೇಳಿದ್ರೆ, ನಾವು ವಿದ್ಯಾರ್ಥಿಗಳ ಹೋರಾಟದ ಪರ, ಅಲ್ಲಿಗೆ ಯಾವುದೋ ಗ್ಯಾರಂಟಿ ಟಿವಿ. ಈಗ ನೀವು ದೇಶದ್ರೋಹಿಗಳಾಗ್ಬಿಟ್ರಿ. 23 ಲಕ್ಷ ಜನ ಮುಂಚೆ ತಗೊಂಡ್ರಲ್ಲ ಇದು ಎಕ್ಸಾಮ್ ತಗೊಂಡ್ರು. ಮತ್ತೆ ಇವರು ನಾವು ವ್ಯವಸ್ಥಿತವಾಗಿ ಇದನ್ನ ಮಾಡಿದೀವಿ ಪರೀಕ್ಷೆ ಅಂತ ಬೆಂತಟ್ಕೊಂಡ್ರಲ್ಲ. 3 ಲಕ್ಷಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಪರೀಕ್ಷೆ ತಗೊಳಕ್ ಆಗ್ಲಿಲ್ಲ. Okay, ಚಾಂದ್ ಪಾಷಾ ಸರ್, ಅವ್ರು ಯಾರು ನ್ಯಾಯ ಕೊಡೋದು? 21 ಜನ ಸತ್ತಿದ್ದಾರೆ. ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ಹ್ಯಾಪಿ ಬರ್ಡೇ ಪ್ರಧಾನ್ ಜಿ. ವಾಹ್ ವಾಹ್. ವಾಪಸ್ ಬರ್ತೀನಿ. ರತನ್ ಪೂಜಾರಿ ಅವ್ರ ಹತ್ರ ಹೋಗ್ಬಿಡ್ತೀನಿ. ಸರ್, ಇಷ್ಟೊತ್ತು ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಇಷ್ಟು ದಿನಗಳ ಹೋರಾಟ ಬೇಕಾ? ಹೋರಾಟ ಆಗುತ್ತೆ, ಕೇಳ್ತಾರೆ, ರಾಜೀನಾಮೆಗೆ ಒತ್ತಡ ಬರುತ್ತೆ, ಆದ್ರೂ ಕೂಡ ರಾಜೀನಾಮೆ ಪಡೆದುಕೊಳ್ಳದೆ ಸೈಲೆಂಟ್ ಆಗ್ಬಿಡ್ತು ಕೇಂದ್ರ. ಅದಕ್ಕೆ ತಾನೇ ನಿನ್ನೆ ಗಲಭೆ ಆಗಿದ್ದು, ಅದಕ್ಕೆ ತಾನೇ ಹಿಂಸಾಚಾರ ಹಾಕಿರೋದು. ಇಂಥ ಪ್ರಶ್ನೆಗಳು ಬರ್ತಾ ಇದೆ. ಇಷ್ಟು ಮೌನಕ್ಕೆ ಶರಣಾಗ್ಬಿಟ್ರೆ ಹೆಂಗೆ ಸರ್ ಕೇಂದ್ರ? ನೋಡಿ, ಶಾಂತಿಯುತ ಹೋರಾಟ ಸಂವಿಧಾನ ನೀಡಿರುವಂಥ ಹಕ್ಕು, ಅದರ ಬಗ್ಗೆ ದೂಸರ ಮಾತಿಲ್ಲ. ಆನಂತರ ನೈಜ ವಿದ್ಯಾರ್ಥಿಗಳ ಹೋರಾಟ ಏನಿದೆ ಅದಕ್ಕೆ ಯಾವತ್ತೂ ಕೂಡ BJP ಬೆಂಬಲ ನೀಡಿದೆ. ಆನಂತರ ಈ ಹೋರಾಟ ಇವತ್ತು ನಿನ್ನೆ ಮೊನ್ನೆ ನಡೀತಾ ಇರುವಂಥದ್ದಲ್ಲ, ತುಂಬ ದಿನದಿಂದ ನಡೀತಾ ಇದೆ. ಎಲ್ಲೂ ಕೂಡ BJP ವಿದ್ಯಾರ್ಥಿಗಳ ಒಂದು ಆಶೋತ್ತರ ಪೂರೈಸುವಂಥ ಒಂದು ಕೆಲಸದಲ್ಲಿ ನಿಟ್ಟಿನಲ್ಲಿ ಮುಂದುವರಿತಿತ್ತೆ ಹೊರತು ಎಲ್ಲೂ ಕೂಡ ಹತ್ತಿಕ್ಕುವಂಥ ಕೆಲಸವನ್ನು ಎಲ್ಲೂ ಮಾಡಿಲ್ಲ. ಅದರಿಂದಾಗಿ ನಾವು ಕೂಡ ಒಂದು ಪಕ್ಷ ಹೋರಾಟದಿಂದಲೇ ಬಂದವರು, ನಮಗೆ ಹೋರಾಟದ ಬಗ್ಗೆ ಗೌರವ ಇದೆ. ಆದರೆ ಹೋರಾಟ ಯಾವತ್ತೂ ಕೂಡ ಅರಾಜಕತೆಗೆ ತಿರುಗಬಾರ್ದು ಅಲ್ವಾ? ಬಾಂಗ್ಲಾದೇಶ ಥರ ಮಾಡ್ತೀವಿ, ಇದು ಶ್ರೀಲಂಕಾ ಥರ ಮಾಡ್ತೀವಿ, ನೇಪಾಳ ಥರ ಮಾಡ್ತೀವಿ, ಸಂಸತ್ತಿಗೆ ಮುತ್ತಿಗೆ ಹಾಕ್ತೀವಿ, ಸಂಸತ್ತನ್ನು ಒಡೆದಾಕ್ತೀವಿ, ಆನಂತರ ಪ್ರಧಾನಮಂತ್ರಿ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳುವಂಥ ಒಂದು ಈ ಥರದ ಒಂದು ಅರಾಜಕತೆ ಸೃಷ್ಟಿಸುವಂಥ ಒಂದು ಆಕ್ಟಿವಿಟೀಸ್ ಏನಿದೆ, ಇದನ್ನು ಯಾರಾದರೂ ಹೋರಾಟ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹೋರಾಟನ ಇದು? ಎಲ್ಲೋ ಒಂದು ಕಡೆ ನಾವು ಇವಾಗ ನಾನು ಅದೇ ಹೇಳೋದು ಏನಂತ ಹೇಳಿದರೆ, ಈ ಹಿಂದೆ ಕೂಡ ಈ ಥರದ ಒಂದು ಇದು ಅಟ್ಯಾಕ್ಗಳಾಗಿತ್ತು ದೇಶದ ಮೇಲೆ.